ಪರಮಾತ್ಮ ಪದುಮನ ಭನೆ ನಿನ್ನ ಪದಗೆರೆಗುವೆನಯ್ಯ ಜನಾರ್ದನ ಪದುಮನ ಭನೆ ನಿನ್ನ ಪದಗೆರೆಗುವೆನಯ್ಯ ಪದುಳದಿಂದಲೇ ಸಲವೋ ರಂಗಯ್ಯ ಪದುಮನ ಭನೆ ನಿನ್ನ ಪಾದಗೆರೆಗುವೆನಯ್ಯ ಜನಾರ್ದನ ಏನ ಬೇಳಲಿ ನಿನ್ನ ದೀನ ದಯಾದರ ಏನ ಬೇಳಲಿ ನಿನ್ನ ದೀನ ದಯಾದರ ಮಾನವ ಮಾನಿತ ಮಾಲಿಸೋ ದೇವ ಮಾನಿತ ಮಾನವ ಪಾಲಿಸೋ ದೇವ ಪದುಮನ ಭನೆ ನಿನ್ನ ಪಾದಗೆರೆಗುವೆನಯ್ಯ ಪರಮಾತ್ಮ ವಾಸುದೇವ ಕ್ಷೀರವಾರಿಧಿ ಶಯನ ಕರುಣಾಭರಣ ದಳ ನಯನ ಲಕ್ಷ್ಮೀ ರಮಣ ಕ್ಷೀರವಾರಿಧಿ ಶಯನ ಕರುಣಾಭರಣ ನಳಿನ ದಳ ನಯನ ಲಕ್ಷ್ಮೀ ರಮಣ ಕರುಣವಾ ತೋರೆಯ ರಂಗಯ್ಯ ದರುಶನವಾ ತೋರೆಯ ರಂಗಯ್ಯ ತಾಮಸವೇ ಕೃಷ್ಣ ತಾಮಸವೇ ಕೃಷ್ಣ 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 ಪರಮಾತ್ಮ ಹಲವಾರು ವರ್ಷಗಳಿಂದಲೂ ಸದಾ ನಿನ್ನ ಸೇವೆ ನಿನ್ನ ಧ್ಯಾನ ನಿನ್ನ ನಾಮಸ್ಮರಣೆಯಿಂದಲೇ ಕಾಲಹರಣ ಮಾಡುತ್ತಿರುವ ಈ ಪಾಮರನಾದ ನನಗೆ ಮಂಗಳ ಮೂರ್ತಿಯಾದ ನಿನ್ನ ದಿವ್ಯ ದರ್ಶನವನ್ನು ನನ್ನ ಕಣ್ಗಳ ಅಂಗಳಕ್ಕೆ ತಂದು ನನ್ನ ಜನ್ಮ ಸಾರ್ಥಕಪಡಿಸುವ ಪ್ರಭು. ಓಹೋ, ಈ ದಿನ ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಪಾಂಡವರಿಗೆ ಕೊಡಬೇಕಾಗಿ ಈ ಮಾರ್ಗದಲ್ಲಿಯೇ ಹೋಗೋರಂತೆ. ಹೇ ದಯಾಮಯ, ಸಕಲ ಭೋಗ ಭಾಗ್ಯಗಳನ್ನು ಮೆರೆಯುತ್ತಿರುವ ಆ ದುರ್ಯೋಧನ ಬಳಿಗೆ ಹೋಗುವಾಗ ಈ ಪಾಮರನಾದ ನನಗೆ ಕಾಣಿಸುವಿಯಾ ಪ್ರಭು? ನಿನ್ನನ್ನು ನೋಡಿ ಸಿದ್ಧಿ ಪಡೆಯುವ ತನಕ ನಾನು ಈ ಗೋಮಾತೆಯ ಕ್ಷೀರದಿಂದ ನನ್ನ ಉದರ ಪೋಷಣೆ ಮಾಡಿಕೊಳ್ಳುವನು ಪ್ರಭು.
ಪರಮಾತ್ಮ, ಇದೋ ನಿನಗೆ ಅರ್ಪಿತವಾಗಲಿ. ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು. ಕೃಷ್ಣ ಕೃಷ್ಣ ಶ್ರೀ ರುಕ್ಮಿಣಿ ಲೋಲ ಸಿದ್ಧ ಬಾಂಧವ ಸಾಧು ಪೂಜಿತ ನಮೋ ವಾಸುದೇವ. ಸೃಷ್ಟಿಕರ್ತಾಯ ಓಂ ನಮೋ ನಮಃ. ಜಯ ಜಯ ದೇವ ರಘುಮುನಿ ಪೂಜಿತ ರಾಧಾ ರಮಣ ಪಾವನ ನಾಮ. ಪರಮಾತ್ಮ, ಜಯ ಜಯ ದೇವ ರಘುಮುನಿ ಪೂಜಿತ ರಾಧಾ ರಮಣ ಪಾವನ ನಾಮ. ಜಯ ಜಯ ದೇವ ಕೃಷ್ಣ ರುಕ್ಮಿಣಿ ಲೋಲ ವಾರಿ ಜಮಾಲ ರುಕ್ಮಿಣಿ ಲೋಲ ವಾರಿ ಜಮಾಲ ಮಂಗಳ ರೂಪ ಮಾನವ ದಾಸ ಮಂಗಳ ರೂಪ ಮಾನವ ದಾಸ ಭವಭಯ ಬಂಧನ ಮುಕ್ತಿ ಸ್ವರೂಪ. ಭವಭಯ ಬಂಧನ ಮುಕ್ತಿ ಸ್ವರೂಪ. ಅಯೋ ದೇವಕಿ ನಂದನ ಭಕ್ತರ ಕಾಯೋ ದೇವಕಿ ನಂದನ. ಸಾಕೆ ಜೀವನ ಸಾರ್ಥಕಗೊಳಿಸೋ. ಸಾಕೆ ಜೀವನ ಸಾರ್ಥಕ ಪಡಿಸೋ. ಜಯ ಜಯ ದೇವಾ ಕೃಷ್ಣ
ವಿದುರ ತಂದೆ ಪ್ರಭು ವಾಸುದೇವ ಜನಾರ್ದನ ಇಂದು ನನ್ನ ದರ್ಶನ ಇಟ್ಟಿಯಾ ಪ್ರಭು? ಪರಮಾತ್ಮ ವಿದುರ ಮಾರ್ಗಾಯಸಿಂದ ಬಾಳಲೆ ಬಂದಿರುವೆ ಅಪ್ಪ ತಂದೆ. ಪ್ರಥಮ ವಂದನವಯ್ಯ ಪರಮ ಪುರುಷ. ದಶವಂದನವಯ್ಯ ದಶರಥ ರಾಮನಂ ಕೋಲ್ವಾ. ಶತವಂದನವಯ್ಯ ಶತಪತ್ರ ದಳನೇತ್ರ ಕೃಷ್ಣ. ವಂದನವಯ್ಯ ಸರಸಿಜಾಕ್ಷ. ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ. ಕೋಟಿ ವಂದನವಯ್ಯ ಕೋವಿದೆಯ ರಸ ಕೃಷ್ಣ. ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮಃ. ಪರಮಾತ್ಮ ಜನಾರ್ದನ ಬೆಳಗಿದೆಯ ಮನ ಮಂದಿರದೇ. ಬೆಳಗಿದೆಯ ಮನ ಮಂದಿರದೇ. ಹರಿಸಿದೆಯ ಅಂಧಕಾರ ಮನದೇ. ಹರಿಸಿದೆಯ ಅಂಧಕಾರ ಮನದೇ. ಬೆಳಗಿದೆಯ ಮನ ಮಂದಿರದೇ. ಪಾಲ ಕಡಲೊಳು ನೀಲೆಯಿಂದಾಡಿದ ಲೋಲಲು ಜನನೇ ಒಂದೆಯ. ಪಾಲ ಕಡಲೊಳು ನೀಲೆಯಿಂದಾಡಿದ ಲೋಲಲು ಜನನೇ ಒಂದೆಯ. ಕಡುಶಿಲೆಯಾದ ಈ ಜಡಲ ಕಡೆದು ಹರಿಯೇ. 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 ಭವ್ಯ ಮೂರುತಿಯ ಮಾಡಿದೆಯ. ಭವ್ಯ ಮೂರುತಿಯ ಮಾಡಿದೆಯ. ತರಳ ಮೊರೆ ಕೇಳಿ ದುರುಳ ಹಿರಣ್ಣನ ಕರುಳನು ಕರುಳ ಉಳಿಸಿದೆಯ. ತರಳ ಮೊರೆ ಕೇಳಿ ದುರುಳ ಹಿರಣ್ಣನ ಕರುಳನು ಕರುಳ ಉಳಿಸಿದೆಯ. ಕರಿಯ ಮೊರೆ ಕೇಳಿ ಅರಿಯುತ್ತಾ ಒಂದು ಮಗರಿಯ ಸೆರೆಯನ್ನು ಬಿಡಿಸಿದೆಯ. ಕರಿಯ ಮೊರೆ ಕೇಳಿ ಅರಿಯುತ್ತಾ ಬಂದು ಮಗರಿಯ ಸೆರೆಯನ್ನು ಬಿಡಿಸಿದೆಯ. ಹರಿಯನಂತ ಗುಣ ರೂಪವೇ ನಿನ್ನಯ. ಹರಿಯನಂತ ಗುಣ ರೂಪವೇ ನಿನ್ನಯ. ಚರಣವನ್ನು ಗಮನದಲ್ಲಿ
ಪರಮಾತ್ಮ ದೇವ ಪರಮಾತ್ಮ, ಹುಟ್ಟು ಕುರುಡನಿಗೆ ಕಣ್ಣು ಬಂದಂತೆ, ದಾರಿದ್ರ್ಯನಿಗೆ ನಿಧಿಯು ದೊರೆತಂತೆ ಈ ದೀನನ ಮೊರೆಯನ್ನಾಲಿಸಿ ದರ್ಶನವಿಟ್ಟೆ ಆ ಪ್ರಭು. ಇನ್ನು ನನ್ನನ್ನು ಜನ್ಮ ಸಾರ್ಥಕಪಡಿಸಿದ ಪ್ರಭು. ವಿದುರ, ನಾನು ಮಾರ್ಗಾಯಸದಿಂದ ಬಹಳವಾಗಿ ಬಳಲಿ ಬಂದಿರುವೆನು. ಏನಾದರೂ ಆಹಾರ ಕೊಡೆಯ? ಪರಮಾತ್ಮ, ಸಕಲ ಲೋಕಗಳನ್ನೇ ನಿಮ್ಮ ಹೃದಯದ ಮಧ್ಯದಲ್ಲಿ ಅಡಗಿಸಿಕೊಂಡು ಚರಾಚರ ಪ್ರಪಂಚವನ್ನೇ ಪರಿಪಾಲಿಸುವ ನಿಮಗೆ ನಿನ್ನ ಅಣುಸ್ವರೂಪಿಯಾದ ನಾನು ಏನನ್ನಿ ಕೊಡಲಿ ದೇವಾ? ವಿದುರ, ನೀನೇನು ಸಾಮಾನ್ಯನೇ? ಸರಿಯಲ್ಲ ಸರಸವಿದು ಕಂಡೇ ದೃಢ ಸದನ. ಭಕ್ತಿಯ ಪಾಶ ಚಿತ್ತವನ್ನು ಬಿಸಿದೆ, ಭಕ್ತಿಯ ಪಾಶ ಚಿತ್ತವನ್ನು ಬಿಸಿದೆ. ಎತ್ತ ಹೋದರು ಮನ ಈ ತಲೆ ಬಾರ್ಬೋದು, ಎತ್ತ ಹೋದರು ಮನ ಈ ತಲೆ ಬಾರ್ಬೋದು. ಶಕ್ತನೆನಿಸಿದ ವಿದುರ, ವಿದುರ ಶಕ್ತನೆನಿಸಿದ ಮತ್ತೆ ಸುಯೋಧನ, ಶಕ್ತನೆನಿಸಿದ ಮತ್ತೆ ಸುಯೋಧನ. ಭಕ್ತನೇ ನಿನಗಿಂತ ಉತ್ತಮನೇ ನೀಪನೆ, ಭಕ್ತನೇ ನಿನಗಿಂತ ಉತ್ತಮನೇ ನೀಪನೆ. ಬಲ್ಲೆ ನಿನಯ ಸರಿಗೆಲ್ಲ ಸರಸವಿದು ಕಂಡೇ ದೃಢ ಸದನ. ಮಾನವ ಗುಣ ಗಂಭೀರ ವಿದುರ ನನ್ನದಿ ಸಲ್ಲ ಸಾಧಕವೇ. ಬಲ್ಲೆ ನಿನಯ ಸರಿಯಲ್ಲ ಸರಸವಿದು ಕಂಡೇ ದೃಢ ಸಾಧನ. ವಿದುರ, ಅನೇಕ ವರ್ಷಗಳಿಂದ ಈ ಪರ್ಣ ಕುಟೀರದಲ್ಲಿ ವಾಸ ಮಾಡಿಕೊಂಡು ಸದಾ ನನ್ನ ನಾಮವನ್ನೇ ಸ್ಮರಿಸುತ್ತಾ ಕಾಮ ಕ್ರೋಧಾದಿಗಳಿಗೆ ಎಡೆ ಮಾಡಿಕೊಡುವ ಆಹಾರವನ್ನು ತ್ಯಜಿಸಿ ಕೇವಲ ಗೋಮಾತೆ ಕ್ಷೀರದಿಂದ ನಿನ್ನ ಉದರ ಪೋಷಣೆ ಮಾಡಿಕೊಂಡಿರುವ ನಿನ್ನ ಭಕ್ತಿಯನ್ನು ನಾನು ಚೆನ್ನಾಗಿ ಬಲ್ಲೆ. ಏನಾದರೂ ಆಹಾರ ಕೊಡೆಯ? ಪರಮಾತ್ಮ, ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನಿಲ್ಲವಲ್ಲ ದೇವಾ? ಏನು? ಕ್ಷೀರವೆಂದರೆ ನನಗೆ ಬಹುಪ್ರಿಯವಲ್ಲವೇ? ಹಿಂದೆ ಶಬರಿಯು ಆಯ್ದು ಕಚ್ಚಿಕೊಟ್ಟ ಹಣ್ಣಿನ ರುಚಿಯನ್ನು, ಭಕ್ತಿಯಿಂದ ಕುಚೇಲನು ತಂದುಕೊಟ್ಟ ಅವಲಕ್ಕಿಯ ಸಾರವನ್ನು ಈಗಲೂ ನಾನು ಮರೆತಿಲ್ಲ. ನಿನ್ನಲ್ಲಿರುವ ಗೋಮಾತೆ ಕ್ಷೀರವು ಅವೆರಡಕ್ಕಿಂತಲೂ ಪ್ರಿಯವಾದುದು. ಹೋಗುವುದರ ಆ ಕ್ಷೀರವನ್ನೇ ತೆಗೆದುಕೊಂಡು ಬಾ. ಆಗಬಹುದು ದೇವ. ಏಕೆ ವಿದುರ ಕಳವಳ ಪಡುತ್ತಿರುವೆ? ಪ್ರಭು ಪ್ರಭು, ಏನೆಂದು ಹೇಳಲಿ ದೇವ? ನಿನ್ನ ನೈವೇದ್ಯಕ್ಕೆಂದು ಹಿಟ್ಟಿದ್ದ ಕ್ಷೀರವನ್ನೆಲ್ಲ ನಿನ್ನ ನಾಮಸ್ಮರಣೆ ಮಾಡುತ್ತಾ ಎಲ್ಲವನ್ನು ನಾನೇ ಸೇವಿಸಿ ಬಿಟ್ಟೆನಲ್ಲ ದೇವಾ. ಏನು, ನನಗರ್ಪಿಸಿ ಎಲ್ಲವನ್ನು ನೀನೇ ಕುಡಿದು ಬಿಟ್ಟೆಯಾ? ಹೌದು ಪರಮಾತ್ಮ. ನನಗರ್ಪಿತವಾದ ಮೇಲೆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರ ಇರಬೇಕಲ್ಲವೇ? ಎಲ್ಲಿ? ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ. ಪರಮಾತ್ಮ, ನನ್ನನ್ನು ಪರೀಕ್ಷಿಸುತ್ತಿರುವೆಯಾ ಅಥವಾ ಪರಿಹಾಸಗೈವೆಯಾ? ಆಗಬಹುದು ದೇವ, ನಚ್ಚಂತೆ ಆಗಲಿ.
ನೀನು ಎಂತಹ ಸುಳ್ಳುಗಾರನೆಯ? ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ. ಪರಮಾತ್ಮ, ಈ ಪಾತ್ರೆಯ ತಳಭಾಗದಲ್ಲಿರುವ ಕ್ಷೀರದಿಂದ ನಿಮ್ಮ ತುದಿ ನಾಲಿಸುವ ನೆನೆಯುವುದಿಲ್ಲವಲ್ಲ ದೇವಾ? ಏಕೆ ನೆನೆಯುವುದಿಲ್ಲವಿದರ? ಸಪ್ತ ಸಾಗರಗಳೇ ಏಕಕಾಲದಲ್ಲಿ ಬತ್ತಿ ಹೋದರೂ ನಿನ್ನ ಕ್ಷೀರ ಪಾತ್ರೆಯು ಮಾತ್ರ ಬತ್ತುವುದಿಲ್ಲ. ಇದೋ ನೋಡು. ವಿದುರ, ನೀನು ಕೊಟ್ಟ ಹಾಲಿನಿಂದ ನನ್ನ ಮನಸ್ಸು ತೃಪ್ತಿಯಾಗಿ ಉಳಿದ ಹಾಲು ಹೇಗೆ ಒಳೆಯಾಗಿ ಹರಿಯುತ್ತಿರುವುದು ನೋಡು ವಿದುರ. ಪರಮಾತ್ಮ, ಜನಾರ್ದನ, ವಾಸುದೇವ, ಬ್ರಹ್ಮಾಂಡದಿ ಭುವಿಯೋ ಭಕ್ತ ಪರಿಪಾಲಿತಂ ಸಪ್ತಾದಿ ಮುನಿವಂದಿತೋ ದಾನವ ಕುಲ ವಿನಾಶಿತೋ ದಾನವ ಕುಲ ವಿನಾಶಿತೋ ವಿದುರ, ಸಾಗರ ಶಯನ ಶಿರ ಸಾಗರ ಶಯನ ಸಾಗರ ಶಯನ ಶಿರ ಸಾಗರ ಶಯನ ಮುರಳೀಧರ ಕರುಣಾಕರ ವಾಮನ ರೂಪದ ಬಲಿಯರ ನಿನ್ನ ನಾಮ ವಾಮನ ರೂಪದ ಬಲಿಯರ ನಿನ್ನ ನಾಮ ಕರುಣೆಯ ತೋರಿ ಕರುಣೆಯ ತೋರಿ ಕಾಮತ ನೀಡಿದ ದಾಮೋದರ ಕಾಮತ ನೀಡಿದ ದಾಮೋದರ ಸಾಗರ ಶಯನ ಶಿರ ಸಾಗರ ಶಯನ ಮುರಳೀಧರ ಕರುಣಾಕರ ದೇವಾ, ವಿದುರ, ಕ್ಷೀರಸಾಗರ ಶಯನನಾದ ನೀನು ನನ್ನನ್ನು ಕೃತಾರ್ಥನಾಗಿ ಮಾಡಿದೆ ದೇವ. ಧನ್ಯನಾದೆನು ವಾಸುದೇವ, ಧನ್ಯನಾದೆನು. ವಿದುರ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಅವರಿಗೆ ಸಲ್ಲಬೇಕಾಗಿರುವ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ದುರ್ಯೋಧನನ ಬಳಿಗೆ ಹೋಗುವೆನು ಎಂದು ನನ್ನ ಸೋದರತ್ತೆಯಾದ ಕುಂತಿಯೊಡನೆ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ನಾಳೆ ದುರ್ಯೋಧನನ ರಾಜಸಭೆಗೆ ಬರುವೆನು. ಪರಮಾತ್ಮ, ನಿಮ್ಮನ್ನೇ ಚಕ್ಷುಗಳಂತೆ ನಂಬಿರುವ ಆ ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸಲು ಹೋಗುತ್ತಿರುವುದೇನೋ ಶ್ಲಾಘನೀಯವಾದದ್ದೇ. ಪರಮಾತ್ಮ,
ಅವರನ್ನು ಕೈ ಬಿಡದಂತೆ ಕಾಪಾಡುವ ಭಾರವು ನಿನ್ನದೇ ದೇವ. ವಿದುರ, ಆ ಮದೋನ್ಮತ್ತನಾದ ದುರ್ಯೋಧನನು ತಾನಾಗಿ ಅರ್ಧ ರಾಜ್ಯವನ್ನು ಕೊಟ್ಟರೆ ಸರಿ, ಇಲ್ಲವಾದರೆ ಬಿಡಲಾರೆ ಕೇಳು ವಿದುರ. ಧರ್ಮವ ಅದೆಗೆಡಿಸುವವನು ಸದೆ ಬಡಿಯದೆ, ಬಿಡಲಾರೆ ಕೇಳು ವಿದುರ. ಧರ್ಮವ ಅದೆಗೆಡಿಸುವವನು ಸದೆ ಬಡಿಯದೆ, ಬಿಡಲಾರೆ ಕೇಳು ವಿದುರ. ಸುತರು ಸ್ವಧರ್ಮದೊಳ್ಳಿರಲು ಅಧೀನತೆ ಇಟ್ಟರು ಕೊರೋನರು. ಅಧೀನತೆ ಇಟ್ಟರು ಕೊರೋನರು. ಸತ್ಯವಂತರಿಗೆ ಜಯವಲ್ಲವೆಗೆ, ಸತ್ಯವಂತರಿಗೆ ಜಯವಲ್ಲವೆಗೆ, ಕುಟಿಲ ಮತಿಗಳಿಗೆ ಶುಭಬಹುದೇ. ಬಿಡಲಾರಿ ಕೇಳು ವಿದುರ. ಧರ್ಮವ ಅದೆಗೆಡಿಸುವರನ್ನು ಸದೆ ಬಡಿಯದೆ, ಬಿಡಲಾರಿ ಕೇಳು ವಿದುರ. ನಾನೆಂದು ಬಲು ಗರ್ವದಿಂದೆರವ ಕೊಲಕುಲವನ್ನು ತಲೆಗೊಳಿಸುವುದೇ. ನಾನೆಂದು ಬಲು ಗರ್ವದಿಂದೆರವ ಕೊಲಕುಲವನ್ನು ತಲೆಗೊಳಿಸುವುದೇ. ಕೆಳಗೆ ಕೇಸರಿಯ ಒಳಲ ಜಂಬೂ ಕದನದಲ್ಲಿ ಜಯ ಪಡೆಯುವರೇ. ಕೆಳಗೆ ಕೇಸರಿಯ ಒಳಲ ಜಂಬೂ ಕದನದಲ್ಲಿ ಜಯ ಪಡೆಯುವರೇ. ಉಳಿಯುವರೇ ಕೌರವರು, ಉಳಿಯುವರೇ ಕೌರವರು. ಮದಾಂಧರವರ ದಕ್ಷತೆರಗೈಯುತ ವಿಧಿಷ್ಠರಿಗೆ ಜಯವತೆರಗೊಳಿಸರ. ಬಿಡಲಾರಿ ಕೇಳು ವಿದುರ. ಧರ್ಮವ ತೆಗೆಡಿಸುವದನ್ನು ಸದೆ ಬಡಿಯದೆ, ಬಿಡಲಾರಿ ಕೇಳು ವಿದುರ. ವಿದುರ, ಪರಮಾತ್ಮ, ನಾನು ಆ ಪಾಂಡವರನ್ನು ಎಂದಿಗೂ ಕೈ ಬಿಡುವುದಿಲ್ಲ. ನೀನು ಸಹ ನಾಳೆ ದುರ್ಯೋಧನನ ರಾಜಸಭೆಗೆ ಬಾ. ಅಲ್ಲಿ ಹಿಂದೆ ಎಂದು ನಡೆಯದ ಒಂದು ವಿಚಿತ್ರವಾದ ವೃತ್ತಾಂತವೊಂದು ನಡೆಯುವುದು. ವಿದುರ, ಪರಮಾತ್ಮ, ಹಾಗೆ ನೀನು ಬರುವಾಗ ನಿನ್ನ ಸರ್ವೋತ್ತಮವಾದ ಬಿಲ್ಲನ್ನು ತೆಗೆದುಕೊಂಡು ಬಾ. ಆಗಬಹುದು ದೇವ. ನಾನು ಒಂದು ವೇಳೆ ಆಯಿತು ನಾನು ನಿನ್ನ ಹೊರಡಲಿ. ಪರಮಾತ್ಮ, ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ. ಪರಮಾತ್ಮ, ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ. ಬಲ್ಲವರಿಲ್ಲ ಜಗದ ಜೀವರನೆ, ಬಲ್ಲವರಿಲ್ಲ ಜಗದ ಜೀವರನೆ. ಅವನಿಗೆ ಸಿಲುಕಿದ ಪ್ರಾಂತಿಯ ಮನುಜರ, ಅವನಿಗೆ ಸಿಲುಕಿದ ಪ್ರಾಂತಿಯ ಮನುಜರ, ಅವನಿಗೆ ಸಿಲುಕಿದ ಪ್ರಾಂತಿಯ ಮನುಜರ. ಭವರೋಗ ವೈದ್ಯ ನೀ ಪರಿಪಾಲಿಪ. ಭವರೋಗ ವೈದ್ಯ ನೀ ಪರಿಪಾಲಿಪ. ಜಗದ ಜೀವನದ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ. ಮನ ಹಿಡಿಯುವ ಮೋಹನ ರೂಪ ಜಗದ ಜೀವನದ ಜಗದ ಜೀವ
ಪ್ರಭು, ಅದೃಶ್ಯನಾದನೆ ಪ್ರಭು. ಆಗಬಹುದು ಪರಮಾತ್ಮ. ಆ ಪಾಂಡವರಿಗೆ ನ್ಯಾಯ ಬೇಕಾಗಿ ಬರಬೇಕಾದ ರಾಜ್ಯವನ್ನು ಕೊಡಿಸಿದರೆ ಹೋಗುತ್ತಿರುವುದೇನೋ ಶ್ಲಾಘನೀಯವಾದದ್ದೇ. ಅವರನ್ನು ಕೈ ಬಿಡದಂತೆ ಕಾಪಾಡುವ ಭಾರವೂ ನಿನ್ನದೇ. ಆಗುವುದು ದೇವ, ನಾನು ನಿಮ್ಮನ್ನೇ ಹಿಂಬಾಲಿಸುವೆನು. ಶಕುನಿ, ಹಿಂದೆ ನಿನ್ನ ಶತ ಸಹೋದರ ನಿರಾಹಾರದ ಕೊಂದ ಆ ದುರ್ಯೋಧನನ ವಂಶವನ್ನು ಸರ್ವನಾಶ ಮಾಡಬೇಕೆಂದು ಅಂದು ನೀನಿತ್ತ ಶಪಥ ಏನಾಯಿತು? ಏನಾಯಿತು ಶಕುನಿ ನಿನ್ನ ಶಪಥ? ಏನಾಯಿತು ಶಕುನಿ ನಿನ್ನ ಪ್ರತಿಜ್ಞೆ? ಸಾಧು, ಈ ಶೋಭಲ ರಾಜ ಶಕುನಿಯ ಆಶ್ವಾಸನೆಗಳನ್ನು ಅಲ್ಲ ಗೆಳೆಯುತ್ತಿರುವ ಅದಮ ಮರಳುಗಳೇ ಸಾಧು. ಏನೀ ಕುಕ್ಷಿ ಬಗೆವ ಕುಹಕ ಕಂಠದ ಕರ್ಕಶಕ್ಕೆ ಏನೀ ಪ್ರಯೋಗ್ರಿಯ ಜ್ವಾಲೆ? ಅಖಂಡ ಭರ್ತಖಂಡಕ್ಕೆ ಕುಹಕ ಕುಕ್ಷಿಕತೆ ಬಗೆವ ಪ್ರವೀಣ ಮಾಸ್ತರ್ಯದ ಮಹಾನಿಪುಣ ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ. ಎಲವೋ ದುರಂಕಾರದ ದುಷ್ಟ ದುರ್ಜಾತ ದುರ್ಯೋಧನನೇ ಕೇಳು. ನಿನ್ನಂತೆ ನಾನು ಕೂಡ ನನ್ನ 99 ಮಂದಿ ಸಹೋದರನೊಳಗೊಂಡು ಏಕ ಚಕ್ರಾಧಿಪತ್ಯವನ್ನು ಸ್ಥಾಪಿಸಿಕೊಂಡು ಸ್ವಕದ ಸ್ವಪ್ಪತ್ತಿಗೆಯಲ್ಲಿ ಬೆರೆಯಬಹುದಾಗಿತ್ತು. ಸ್ವಕದ ಸ್ವಪ್ಪತ್ತಿಗೆಯಲ್ಲಿ ಬೆರೆಯಬಹುದು. ಆದರೆ ಅವೆಲ್ಲವೂ ಗಾಳಿ ಗೋಪುರಗಳಂತಾದವು. ದುರ್ಯೋಧನ, ಗಾಳಿ ಗೋಪುರಗಳಂತಾದವು. ಆದರೂ ಚಿಂತೆ ಇಲ್ಲವೋ ಚಂಡ. ನಾನು ನಿನಗಿಂತಲೂ ಮಹಾಪ್ರಚಂಡ. ಈಗ ನನ್ನ ದೇಹದಲ್ಲಿ ಹತ್ತಿ ಉರಿಯುತ್ತಿರುವ ಜ್ವಾಲೆ ದಗದಗ ನೆತ್ತಿದೆ. ದೇಶ ಜ್ವಾಲೆ ದಹಿಸುತ್ತಿದೆ ಎಲ್ಲ ದೇಹದಲ್ಲಿ. ದಗದಗ ನೆತ್ತಿದೆ ದೇಶ ಜ್ವಾಲೆ ದಹಿಸುತ್ತಿದೆ ಎಲ್ಲ ದೇಹದಲ್ಲಿ. ಹರಡಿದ ಗಾವರ ಎಲ್ಲೆಲ್ಲೂ ಉಳಿಯುವುದಂತೆ ಕುರುವಂಶ. ಹರಡಿದ ಗಾವರ ಎಲ್ಲೆಲ್ಲೂ ಉಳಿಯುವುದಂತೆ ಕುರುವಂಶ. ದಗದಗ ನೆತ್ತಿದೆ ದೇಶ ಜ್ವಾಲೆ ದಹಿಸುತ್ತಿದೆ ಎಲ್ಲ ದೇಹದಲ್ಲಿ. ನೂರಲ್ಲೊಬ್ಬನು ಉಳಿದೆಹರಿಂದು ತೋರ್ವೊಬ್ಬನು ಉಳಿದೀಗ ತೀರಿಸಲು ಸಾಲ ಬೇಗ. ಸೋಲಿಸಿ ನಮ್ಮನು ಕುರುಪತಿ ತಂದನು ಹತ್ತಿ ನಾವು ತೀಸರ ಎರಗೆಟ್ಟನು.
ಒಲಿಸಿ ನಮ್ಮನು ಕುರುಪತಿ ತಂದನು ಹಸ್ತಿನಾವತಿ ಸೆರೆಯೊಳಗಿಟ್ಟನು. ಅಣ್ಣ ತಮ್ಮಂದಿರು ನೂರಾರು ನಾವು, ಅಣ್ಣ ತಮ್ಮಂದಿರು ನೂರಾರು ನಾವು, ನಮಗದಗಿದ್ದು ಸರಮನೆಯಳು ಸಾವು. ದಗ 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 ಆ ದಗ ದಗ ನೆತ್ತಿದೆ ದೇಶ ಜಾಲೆ ಜಯಿಸುತ್ತದೆ ಎನ್ನ ದೇಹದಲ್ಲಿ. ನೂರಲ್ಲೊಬ್ಬನು ಉಳಿದೆನೀಗ ತೀರಿಸಲನು ಜರ ಸಾಲವ ಬೇಗ. ನೂರಲ್ಲೊಬ್ಬನು ಉಳಿದಿಹನೀಗ ತೀರಿಸಲನು ಜರ ಸಾಲ. ಎಮ್ಮರವಾಗಿದೆ ಎಣ್ಣೆಯ ಸೇಡು 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 ಸೇಡು. ಎಮ್ಮರವಾಗಿದೆ ಎಣ್ಣೆಯ ಸೇಡು ಸ್ಮಶಾನವಾಗುವುದು ಕೌರವ ನಾಡು. ದಗ 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 ನೆದ್ದಿದ ದೇಶ ಜ್ವಾಲೆ ಜಯಿಸುತ್ತಿದೆ ಎಲ್ಲ ದೇಹದಲ್ಲಿ ಎಲ್ಲ ದೇಹದಲ್ಲಿ ಎಲ್ಲ ದೇಹದಲ್ಲಿ. ಅಂತೆಯೇ ಅಂತೆಯೇ ಈ ಶಕುನಿಯ ಗತಸ್ಮರಣ ಭವಿಷ್ಯ ಹಾಳಾಗುವುದೆಂದು ತಿಳಿದು ಮುಳ್ಳನ್ನು ಮುಳ್ಳಿಂದಲೇ ತೆಗೆಯಬೇಕು. ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು ಎಂಬ ಹಿರಿಯರ ಆರೋಗ್ಯವನ್ನು ಅನುಸರಿಸಿ ನಿನ್ನಂಥ ಮೋಸಗಾರನನ್ನು ಮೋಸದಿಂದಲೇ ನಾಶಗೊಳಿಸಬೇಕೆಂದು ಇಲ್ಲಿಯವರೆಗೂ ನಿನ್ನನ್ನು ಅಡಿಗಡಿಗೂ ಅಡ್ಡದಾರಿ ಇಡಿಸುತ್ತಲೇ ಬಂದೆ. ಇನ್ನು ಮುಂದೆ ಹಸ್ತಿನಾವತಿ ರಕ್ತ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸಿ ರಾಜ್ಯದಲ್ಲಿ ಅಶಾಂತಿಯ ಬಿರುಗಾಳಿನೆಬ್ಬಿಸಿ ನಿನ್ನ 99 ಮಂದಿ ಸಹೋದರ ಸಮೇತ ನಿಮ್ಮ ವಂಶವೇ ನಿರ್ವಂಶವಾಗುವುದನ್ನು ನಾನು ನೋಡಲೇಬೇಕು. ಇಷ್ಟಾಗ ಹೊರತು ಈ ಕಪಟ ದೂತ್ಯ ವಿಖ್ಯಾತ ವಿಚಾರ ಸೌಬಲ ರಾಜಶೇಖರಿಗೆ ಎಲ್ಲಿಯದು ಶಾಂತಿ? ಇನ್ನೆಲ್ಲಿಯ ಸಮಾಧಾನ? ಇನ್ನೆಲ್ಲಿಯ ಆತ್ಮ ಸಂತೃಪ್ತಿ? ಕೌರವೇಶ್ವರ ನಿರಂತರ ಅಗ್ನಿಮಾ ಸ್ಥಿತಿಯಲ್ಲಿ ನೊಂದು ಬೆಂದು ಕುಗ್ಗಿ ಕೃಶವಾಗಿರುವ ನನ್ನೀ ದೇಹವನ್ನು ಅಣು ಅಣುವಾಗಿ ಛಿದ್ರವಾಗಿ ಕತ್ತರಿಸಿ ನೋಡಿರೋ ಸಹ ಪ್ರತಿಕಾರಕ್ಕೆ ಪ್ರತಿಕಾರ, ರಕ್ತಕ್ಕೆ ರಕ್ತ, ಸೇಡಿಗೆ ಸೇಡು. ದೆಬ್ಬ ಕಿಡಿ ನನ್ನ ನುಡಿ ಬೇರಿಸದೆ ಬೆಳೆ ಚಲವ. ದೆಬ್ಬ ಕಿಡಿ ನನ್ನ ನುಡಿ ಬೇರಿಸದೆ ಬೆಳೆ ಚಲವ. ನಿನ್ನ ಗುರು ವಂಶದಹನ ಏನಾದರೂ ದೈಹಿಕ ಬೆಳೆನ. ನಿನ್ನ ವಂಶನ ಏನಾದರೂ ದೈಹಿಕ ಬೆಳ. ದೆಬ್ಬ ಕಿಡಿ ನನ್ನ ನುಡಿ ಬೇರಿಸದೆ ಬೆಳೆ ಚಲವ. ಏಡಿ ಅನುಜರ ಕೊಂದಿಯ ದ್ರೋಹಿ, ಅನುಜರ ಕೊಂದಿಯ ದ್ರೋಹಿ ಅಂದೇ ಶಕುನಿ ಶಬ್ದವ ತಾಳ್ದ. ದಗ್ಧ ಮಾಡಿ ಕುರ್ರಾಶವಗೈವೆ, ಮಾಡಿದ ಅನುಜರಿಗೆ ಶಾಂತಿಯ ಬರದೆ. ನನ್ನ ನುಡಿ ಬೆಳೆ ಚಲವ. ಮನಸ್ಸಿನ ದುಸ್ತಾಹ ಚಿಂತಾಗ್ನಿಂದ
ನನ್ನ ಶರೀರವೆಲ್ಲವೂ ಧಗ ಧಗನೆ ಧಗ ಧಗನೆ ಹತ್ತಿ ದಹಿಸುತ್ತಿದೆ ದುರ್ಯೋಧನ, ಹತ್ತಿ ದಹಿಸುತ್ತಿದೆ ದುರ್ಯೋಧನ. ನಿನ್ನ ಕಗ್ಗತ್ತಲೆಯ ಕಾರಾಗಾರವನ್ನು ನಾನಿನ್ನೂ ಮರೆತಿಲ್ಲ, ಮರೆಯುವಂಥದ್ದು ಅಲ್ಲ. ನನ್ನ 99 ಮಂದಿ ಸಹೋದರರನ್ನು ತನ್ನ ಬಂಧನದಲ್ಲಿಟ್ಟು ದಿನಕ್ಕೊಂದು ಇಡೀ ಅನ್ನ, ಒಂದು ವೇಳೆ ನೀರು ಕೊಡುತ್ತಿದೆಯಲ್ಲೋ ಪಾಪಿ ಪಾಪಿ ಪಾಪಿ. ನನ್ನ ಹತಭಾಗ್ಯ ಸಹೋದರರು ಆ ಇಡೀ ಕೂಳನ್ನು ನನಗೆ ಕೊಟ್ಟು ನನ್ನ ಶ್ವಾಸವು ಭತ್ತದ ಹಾಗೆ ನೋಡಿಕೊಂಡರು ದುರ್ಯೋಧನ, ಭತ್ತದ ಹಾಗೆ ನೋಡಿಕೊಂಡು ತಾವೆಲ್ಲರೂ ಉಪವಾಸದಿಂದ ಒಬ್ಬೊಬ್ಬರಾಗೆ ಸತ್ತರು ದುರ್ಯೋಧನ, ಒಬ್ಬೊಬ್ಬರಾಗೆ ಸತ್ತರು. ಅವರ ಮೃತ ದೇಹಗಳ ಶಿರಶೂನ್ಯ ದೃಷ್ಟಿಯು ಈಗಲೂ ನನ್ನ ಶರೀರದಲ್ಲಿ ಸಿಡಿಲಿನಂತೆ ಛೇದಿಸುತ್ತಿದೆ, ಸಿಡಿಲಿನಂತೆ ಛೇದಿಸುತ್ತಿದೆ. ಗುರು ರಕ್ತ ಅಜಸ್ಮಾ ಧಾರೆಯಿಂದ ಅವರನ್ನು ಪುನರ್ಜೀವನಗೊಳಿಸುವನು, ಪುನರ್ಜೀವನಗೊಳಿಸುವನು. ಅಣ್ಣ ಹಳಬೇಡಿ, ಹಳಬೇಡಿರಿ, ಹಳಬೇಡಿ, ಹಳಬೇಡಿ ನನ್ನ ಹತಭಾಗ್ಯ ಸಹೋದರರೇ, ಹಳಬೇಡಿ, ಹಳಬೇಡಿ. ದುರ್ಯೋಧನನ 99 ಮಂದಿ ತಮ್ಮಂದಿರ ಚಿನರುಂಡಗಳಿಂದ ನರಕದಲ್ಲಿ ನಿರಾಂಜನವನ್ನು ಮಾಡಿಸುವನು, ನಿರಾಂಜನ ಮಾಡಿಸುವನು. ದುರ್ಯೋಧನ ಅಧಿಕಾರ ಇದೆಯೆಂದು ಕೊಬ್ಬಿ ಮೆರೆಯಬೇಡವೋ ನಿಜ. ಇನ್ನೆಷ್ಟು ದಿನ ತಾನೇ ಉಳಿಯುವುದು ನಿನ್ನ ಅಧಿಕಾರ? ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನಿಜ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನಿಜ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅತ್ಯಾಸೆ ತುಂಬಿಹುದು ನಿನ್ನ ಮನದಲ್ಲೇ, ಅತ್ಯಾಸೆ ತುಂಬಿಹುದು ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ. ಅತ್ಯಾಸೆ ತುಂಬಿಹುದು ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ. ದರೆ ಆಳೋ ಆಸೆ ಇದೆ ನಿನ್ನ ಮನದಲ್ಲಿ, ದರೆ ಆಳೋ ಆಸೆ ಇದೆ ನಿನ್ನ ಮನದಲ್ಲಿ. ನಿನ್ನ ಕೊಲೆನಾಶ ಗೈಯುವುದು ನನ್ನ ಮನದಲ್ಲಿ. ದರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈಯುವುದು ನನ್ನ ಮನದಲ್ಲಿ. ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು, ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು, ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ನಿಜ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ.
ಪಾರ್ಥನು ಶೂರತನವ ಹಿಡಿದು ನಿಲ್ಲ ವೀರ ಪಾರ್ಥನು ಅನ್ಯಾಯವಾಗಿ ಪ್ರಾಣ ಬಿಡುವ ಸೋತ ಕರ್ಣನು ಪಾಪ ಕರ್ಣ ವೀರತನವ ಹಿಡಿದು ನಿಲ್ಲ ಶೂರ ಪಾರ್ಥನು ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು ಹಿಡಿದದ್ದು ನಿಲ್ಲುವನು ಭೀಮಸೇನನು ಹಿಡಿದದ್ದು ನಿಲ್ಲುವನು ಭೀಮಸೇನನು ತನ್ನ ಬದೆಯಿಂದ ನಿನ್ನ ತೊಡಿಯ ಕೊಟ್ಟಿ ಬಿಡುವನು ತನ್ನ ಗದೆಯಿಂದ ನಿನ್ನ ತೊಡಿಯ ಕೊಟ್ಟಿ ಬಿಡುವನು ಇದು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು ನನ್ನದು ತಪ್ಪು ಇಲ್ಲ ನಿನ್ನದು ತಪ್ಪು ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು ಆ ಬ್ರಹ್ಮನ ತಪ್ಪು ಅಧಿಕಾರ 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 ಬಲದಿಂದ ಕೊಬ್ಬಿ ಮೆರೆಯುವೆ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ ನೀಚ ನಾನು ನೋಡುವೆ ದ್ರೋಹಿ ನಾನು ನೋಡುವೆ ನರಕದ ಭಯಂಕರ ಹಿಂಸೆಗಿಂತಲೂ ಈ ಶಕುನಿಯಿಂದ ಕುರುಕ್ಷೇತ್ರದಲ್ಲಿ ನಿನಗಾಗುವ ಹಿಂಸೆಯು ಅತಿ ಭಯಂಕರವೆನಿಸುವುದು ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯದ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗಾಗಿ ಒಂದು ನಿಟ್ಟಿಸರನ್ನೂ ಬಿಡುವರಿಲ್ಲದೆ ನರಕದ ಮಾರ್ಗವನ್ನೇ ಇಡಿಸುವನು ಯಾರಿಗೆ ಮಾವ ನರಕದ ಮಾರ್ಗ? ಇನ್ಯಾರಿಗೆ? ನಿನಗೆ. ಏನಂದೆ? ಸಾರ್ವಭೌಮ ಕೌರವೇಶ್ವರ ನಿನ್ನ ಕಡು ವೈರಿಗಳಾದ ಆ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಿನ್ನ ಆಗಮನವಯ್ಯ, ನಿನ್ನ ಆಗಮನ. ಹೇಳು ಮಾವ, ನಾನು ಮಾಡಿದ ಕಾರ್ಯವು ಯುಕ್ತವೇ? ಚಿಂತೆ ಏಕೆ ಗುರುರಾಜ? ಜಯದ್ರಥ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕೆಂದು ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಈ ದಿನನೇ ಸಮಾಚಾರ ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನ ವೇಗನು ಒಂದೆರಡು ಗೋಗಳ ಬಲದಿಂದ ಸಮಸ್ತ ಪಾಂಡವ ಸೈನ್ಯವನ್ನು ಎದುರಿಸಬಲ್ಲ. ಆದರೆ ಜ್ಞಾತಿ ಹಿಂಸೆ, ಸಂಹಿತ ಕಲಹ ಇದು ಉಚಿತವಾದ ಕಾರ್ಯವೇ ಮಾವ. ನಾನು ಆ ದಿನ ದೋರಕ್ಕೆ ಪ್ರಯಾಣ ಮಾಡಿದಾಗ ಯುದ್ಧವ ಧರ್ಮ ಎಂದು ಕೃಷ್ಣನ್ ಎಷ್ಟೋ ವಿಧವಾಗಿ ಹೇಳಿದ. ನಾನು ನಿನ್ನ ಮೇಲಿನ ಅಭಿಮಾನದಿಂದ ಅವನ ಮಾತುಗಳನ್ನೇ ನಿರಾಕರಿಸಿದೆ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಪರಿಗ್ರಾಸ್ಯವಲ್ಲ ಬಿಡಿಸಿ ಅವನ. ಸಹೋದರ ನಾನು ನೋಡಿ ಬಂದೆ ಕೃಷ್ಣ ಕೈದ ಕಾರ್ಯ ನಾನು ನೋಡಿ ಬಂದೆ ಕೃಷ್ಣ ಕೈದ ಕಾರ್ಯ
ಕೃಷ್ಣನ ಹಸ್ತಿನಾವತಿಯಲ್ಲಿ ಹೋಗು ಸಹೋದರ ಹೋಗು, ಅತಿ ಸತ್ಕಾರಕ್ಕೆ ಸಿದ್ಧನಾಗು. ಆಗಲೇ ಕೃಷ್ಣನು ಆ ದರ್ಪಿತ ಗೋಪಾಲನನು ಸತ್ತಾರವನ್ನು ನಿಷ್ಕರಿಸಿದನು. ಆಗಲೇ ರಾಜ ಪ್ರಸಾದವನ್ನು ದಾಟಿ ಆ ದರಿದ್ರ ವಿದುರನ ಮನೆಯನ್ನು ಆಶ್ರಯಿಸುವರು. ನೋಡಿದ್ಯಾ ಎಷ್ಟೊಂದು ಅವೇಳನ ಅವವೇಣವಲ್ಲ ಪ್ರಿಯ ಸಹೋದರ. ಯದುಪತಿ ಭಕ್ತ ಪರಾಧೇನು ವಿದುರನಂತ ಭಕ್ತರಾದನಿಗೆ ಮತ್ತಾರಿರೋರು. ಈ ದಿನ ಭಕ್ತನ ಸತ್ಕಾರ ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನೀನು ಚಿಂತಿಸಬೇಡ ಸಹೋದರ, ಹೋಗಿ ಅತಿ ಸತ್ಕಾರಕ್ಕೆ ಸಿದ್ಧನಾಗು. ಸರಸ ಸಾಕು ದೂರ ಸರಸ ಎಸಗಿದ ಪರಿಯ ಎಸಗಿದ ಪರಿಯ ಸಾಕು ದುರುಳನ ದುರಾಕದೊಳು ಸರಸ ಸರಸ ಹಲಮ ವೈರಿಯ ಬಿಡುದು ಈ ಕ್ಷಣ ಹಲಮ ವೈರಿಯ ಬಿಡುದು ಈ ಕ್ಷಣ ದಣಿಗೆ ಆದ ಮರ ಬಲಿಕೊಳ್ಳುವೆ ದಣಿಗೆ ಆದ ಮರ ಬಲಿಕೊಳ್ಳುವೆ ದುರುಳು ನವನ ಮದವನ್ನು ಮುರಿದು ದುರುಳು ನವನ ಮದವನ್ನು ಮುರಿದು ಹಕ್ಕು ದುರುಳನ ದುರಾಕದಳು ಸರಸ ದುರಾಕದಳು ಸರಸ ದುರಾಕದಳು ಸರಸ. ಆ ದರಿದ್ರ ಗೋಪಾಲನಿಗೆ ಸತ್ತಾರವಂತೆ ಸತ್ತಾರ ನನಗೊಪ್ಪದು ಒಪ್ಪದು. ಸಹೋದರ 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 ಕೊನೆಗೂ ಹೊರಟೆ ಈಗೇನು ಮಾಡುವುದು ಮಾವ? ಆ ಕೃಷ್ಣನ ಸಂಧಾನಕ್ಕೆ ನಾವು ಸಮ್ಮತಿಸುವುದೇ ಅಥವಾ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಸುಯೋಧನ. ಮತ್ತೆ ಹಾಗಿದ್ದರೆ ಈ ಸಾರ್ವಭೌಮ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನಾದ ವಿದುರನ ಮುರುಕು ಜೋಪಡಿಯನ್ನ ಆಶ್ರಯಿಸುತ್ತಿದ್ದಾನೆ. ಆರಂಭದಲ್ಲೇ ಸಹಿಸಲಾಗದ ಅಪಮಾನ, ಇನ್ನು ಭಕ್ತಿ ವೈರಾಗಗಳ ನೆಪದಿಂದ ಈ ಅಪಮಾನವನ್ನು ಹೇಗೆ ಸಹಿಸುವೆ ಸುಯೋಧನ? ನೀನ್ ಹೇಗೆ ಸಹಿಸುವೆ? ಆ ಕೃಷ್ಣನಿಗೆ ಇಷ್ಟೊಂದು ದ್ವೇಷ ಬೇಕೆ? ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನ ಮಾಡಲೆಂದೇ ಅವತರಿಸಿವನು. ಅವನ ಭಕ್ತಿ ವೈರಾಗ್ಯಕ್ಕೆ ಪ್ರದರ್ಶನಕ್ಕೆ ಮರುಳಾಗಿ ಯಾರು ಅವನನ್ನು ಭಗವಂತನ ಸ್ವರೂಪನೆಂದು ಪೂಜಿಸುವರೋ ಅವರನ್ನೇ ನಾಶ ಮಾಡುವನು. ನ್ಯಾಯವಂಚಕ. ಶಿಶುಪಾಲ, ಜರಾಸಂಧ ಇವರುಗಳು ನಿನಗೆ ಎಂಥ ಮಿತ್ರರಾಗಿದ್ದರಯ್ಯ? ಅಲ್ಲವೇ ಮಾವ? ಅಲ್ಲವೇ ಕಾರಣವಿಲ್ಲದೆ ಅವರನ್ನು ಸಂಹರಿಸಿದನು. ಕಂಸನನ್ನು ವಧಿಸಿ ಮರಳಿನ ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳ್ಳಿರಿಸಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನು. ಇಂಥವನಿಗೆ ಮನ್ನಣೆಯೇ ಸೌರವೇಶ್ವರ, ಇಂಥವನಿಗೆ ಮನ್ನಣೆಯೇ? ಮಾವ, ಹಾಗಾದ್ರೆ ನೀನು ನನ್ನನ್ನು ಹೊರಗೆ ಕಳಿಸಿದೆ ಏಕೆ? ಆನಂದ ಗೋಪನ ಮನೆಯ ಬಾಗಿಲಿನಲ್ಲಿ ಈ ದುರ್ಯೋಧನ ಚಕ್ರವರ್ತಿ ಸಾರ್ವಭೌಮನು ಸಹಾಯವನ್ನು ಬೇಡಲು ಉಚಿತವಾದ ಕಾರ್ಯವೇ ಮಾವ. ಅದಕ್ಕೊಂದು ಉದ್ದೇಶವಿದೆ ಸುಯೋಧನ. ಏನ ಉದ್ದೇಶ? ಕಾಳ ಸರ್ಪದ ವಿಷಯದಲ್ಲನ್ನು ಕಿತ್ತು ಬಳಿಕ ಅದರೊಡನೆ ಸರಸ ಮಾಡಬಹುದಲ್ಲವೇ? ಅಲ್ಲವೇ ಮಾವ? ಕೃಷ್ಣನಿಗಿಂತ ಅವನ ವಿಜಯೋನ್ಮತ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿರುವುದು. ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶಗೊಳಿಸುವ ಸುಯೋಗವು ನಿನಗೀಗ ಒದಗಿ ಬಂದಿರುವುದು. ಒಂದು ವೇಳೆ ಸಂಧಾನಕ್ಕೆ ಸಮ್ಮತಿಸಿ ಕೃಷ್ಣನು ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ಆ ಸಹಾಯವನ್ನು ನಿರಾಕರಿಸಬೇಕಾಯಿತು. ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕು ಎಂದು ಹೇಳಬೇಕಿತ್ತು.
ಆದರೆ ಆ ಅರ್ಜುನನು ನಿನ್ನ ಸಂಕಷ್ಟದಿಂದ ಉದ್ಧಾರ ಮಾಡಿದನು. ಮಾವ, ಕೃಷ್ಣ ನೀನು ಹೇಳಿದಂತಹ ವಂಚಕನಿರಬಹುದು, ಆದರೆ ಅವರ ಮೇಲೆ ದ್ವೇಷದಿಂದ ಆ ಪಾಂಡವರು ನಿಂತಿಸಬೇಕಲ್ಲ ಮಾವ. ಪಾಂಡವರು ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು ಸುಯೋಧನ. ಏಕೆ? ಏಕೆಂದರೆ ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು ಅಲ್ಲವೇ ಮಾವ? ಒಂದು ವೇಳೆ ಸಂಧಾನಕ್ಕೆ ಸಮ್ಮತಿಸಿ ನೀನೇನಾದ್ರೂ ಅವರಿಗೆ ಆಶಯವನ್ನು ಕೊಟ್ಟಿದ್ದೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಮತ್ತಿನ್ನೇನಯ್ಯ ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು. ಪುನಃ ಅವರದನ್ನು ಹೊಂದುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿ ಇಡುವುದು ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸಿದರೆ ರಣಕ್ಷೇತ್ರದಲ್ಲಿ ಸೆಣಸಿ ಜಯಲಕ್ಷ್ಮಿಯ ಕೈ ಹಿಡಿಯಲಿ. ಅದನ್ನ ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿಗೆ ಏಕೆ ದೇಹೇ 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 ಎಂದು? ಸರಿ, ಹಾಗೆ ಹೇಳಿದೆ ಸೋಮನ ರಾಜ. ಯುದ್ಧ ಸಲುವಾಗಿ ಆ ಪಾಂಡವರು ಎಂದು ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡಲಾಗದು. ಇದೇ ನನ್ನ ಕೊನೆಯ ನಿರ್ಧಾರ. ಅಷ್ಟು ಮಾತ್ರವಲ್ಲ ಸುಯೋಧನ, ಸಂಧಿಯ ನೆಪದಲ್ಲಿ ಬಾರಿಗೂ ಪ್ರತಿಷ್ಠೆ ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತವಾಗಬೇಕು. ಆಗಲೇಬೇಕು. ಈ ವಿಚಾರದಲ್ಲಿ ನಂದೊಂದು ಸಲಹೆ ಸುಯೋಧನ. ಮಾವ, ಏನದು ಮಾವ ನಿನ್ನ ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೊಳ್ಳುವೆನು ಮಾವ. ನಿನ್ನ ಸಲಹೆ ಹೊರತಾಗಿ ನಾನೇನು ಮಾಡುವುದಿಲ್ಲ ಮಾವ. ಆದರೆ ನನಗೀಗ ಉಕ್ಕಿ ಬರ್ತಿರೋ ಸಿಟ್ಟಿಗೆ ದರ್ಪದಿಂದ ಬಗೆಹರಿಸಿದ ದರ್ಪಕ್ಕೆ ವಿಷಾದನೇನು ಉದಿರಿ ನುಂಗು ಮೊಹರಂಗನಂತೆ ಆ ಪಾಂಡವರನ್ನು ಸಿಕ್ಕಿವೆಂಗಣದಲ್ಲಿ ಪಾಂಡವರ ಮಾವ, ಸಿಕ್ಕಿವೆಂಗಣದಲ್ಲಿ ಪಾಂಡವರ ವೀರ ಧೀರನಾದೊಡೇನು ಬಿಡದೆ ಚಕ್ರವರ್ತಿ ಯಾವ ನನ್ನ ಕಡೆಗೆ ದುಷ್ಟ ಸುಳ್ಳ ದೂತರ ಸಿಕ್ಕಿವೆಂಗಣದಲ್ಲಿ ಪಾಂಡವರ ಆ ಭೀಮನು ರೊಲದಗೀತ ಅವನ ಕನ್ನಡ ಬಗೆದು ರಕ್ತ ಕುಡಿಯುತ್ತ ಈ ಖಡ್ಗ ಪಿಡಿದು ನನಗೆ ನುಗ್ಗುತ್ತ ಭಾರತನ ಎದೆಯನ್ನು ಮೆಟ್ಟಿ ಭೀಮನ ರಾಜಿಗೀತ ಅವನ ಕರಳ ಬಗೆದು ರಕ್ತ ಕುಡಿಯುತ್ತ ಈ ಖಡ್ಗ ಪಿಡಿದು ನನಗೆ ನುಗ್ಗುತ್ತ ಭಾರತನ ಎದೆಯನ್ನು ಮೆಟ್ಟಿ ಹೊರಗಿನಾಗಲಿ ಜಲದಿ ನಾಮೇಲೆ ಕೊಯ್ಲಿ ಮದೋಗಲು ಮುದದಿ ನಾವರು ಹೊರಗಿನಾಗಲಿ ಜಲದಿ ನಾಮೇಲೆ ಕೊಯ್ಲಿ ಮದೋಗಲು ನಾವರು ಗೆಲ್ಲುವೆ ಜಯಿಸುವೆ ಗಳಿಸುವೆ ಬಲ 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 ಧೋನಿ ಗತಿಗಿವೆ ಜನದಲ್ಲಿ ಪಾಂಡವರ ನಾವೆಂದು ಬಲು ಮುದದಿ ಮೇಲಿನಿಂದ ಕೌರವೇಶನಂ ಕೆಳಗೆ ಸೇರಿನಿಂದ ಈ ಭೂಮಿ ಆಳ ಬಯಸಿ ಬೇಸರಿದ ಮರವ ಸಾರಿ ನಾವೆಂದು ಬಲು ಮುದದಿ ಮೇಲಿನಿಂದ ಕೌರವೇಶನಂ ಕೆಳಗೆ ಸೇರಿನಿಂದ ಈ ಭೂಮಿ ಆಳ ಬಯಸಿ ಬೇಸರಿದ ಮರವ ಸಾರಿ ಕೃಷ್ಣನಲ್ಲವೇನೆ ಎಂಬ ಧೈರ್ಯದ ರಾಜದಾಸೆಯಲ್ಲಿ ಮೆರೆದು ಬೇಗುತ್ತದೆ ಕೃಷ್ಣನಲ್ಲವೇನೆ ಎಂಬ ಧೈರ್ಯದಲ್ಲಿ ರಾಜದಾಸೆಯಲ್ಲಿ ಮೆರೆದು ಬೇಗುತ್ತದೆ ಗೆಲ್ಲುವೆ ಜಯಿಸುವೆ ಗಳಿಸುವೆ ಬಲ 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 ನಾವೀಗ ತೆಗೆದಲ್ಲಿ ಪಾಂಡವರ ವೀರ ಧೀರರಾದೊಡೇನು ಬಿಡದೆ ಚಕ್ರವರ್ತಿ ಹೋಗ ನನ್ನ ಮೊಲ ಮತ್ತು ದುಷ್ಟ ದೂರ ದೂತನ ಸಿಗುವೆ ಹೋಗು 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 ಕುರಕುಲ ನರನ ಉಳವೇ ಹೋಗು.
ನಾನೆಂದಿಗೆ ನಿಮ್ಮಪ್ಪನ ಮನೆ ಕಾಲಿಟ್ಟನೋ ಅಂದೇ ಮಾರಿ ಒಕ್ಕ ಮಶಳವಾಯಿತು, ಕಾಗೆ ಒಕ್ಕ ಗೂಡಾಯ್ತು. ಶಕುನಿ, ನಿನಗೆ ಕೇವಲ ನಾನು ಶಕುನಿ. ಶಕುನಿ ಎಂಬ ಮೂರಕ್ಷರದ ಅರ್ಥ ಬಲ್ಲೆಯೇನೋ ಬೆಪ್ಪೆ ಎಂದು ಹೇಳುವನು ಕೇಳು. ನಿನ್ನ ಕನಸು ನನಸಿಲ್ಲಾದ್ರೂ ನೆನೆಸಿಕೊಳ್ಳುವೆ. ಶಾ ಎಂದರೆ ಶಸ್ತ್ರಾಸ್ತ್ರಗಳಿಲ್ಲದೆ ಶತಸಹೋದರರನ್ನು, ಕು ಎಂದರೆ ಕುತಂತ್ರದಿಂದ ಕುರುಕುಲ ವಂಶವನ್ನು, ನೀ ಎಂದರೆ ನಿಮ್ಮೋರಿಂದಲೇ ನಿರ್ಮೂಲ. ಈ ಶಕುನಿಂದ ಕುರುವಂಶ ನಿರ್ವಂಶ. ಆಗ ಈ ಶಕುನಿಗೆ ಆನಂದ, ಪರಮಾನಂದ, ಪದಾನಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಕುರುಕ್ಷೇತ್ರದ ಸಂಗ್ರಾಮ, ಕುರುಕುಲ ವಂಶದ ನಿರ್ನಾಮ. ಕುರುಕ್ಷೇತ್ರದ ಸಂಗ್ರಾಮ, ಕುರುಕುಲ ವಂಶವೇ ನಿರ್ನಾಮ. ಪಾಂಡವರಿಗೆ ಜಯವೋ, ಆ ಕೌರವಗಪ್ಪ ಜಯವೋ. ಪಾಂಡವರಿಗೆ ಜಯವೋ, ಆ ಕೌರವಗಪ್ಪ ಜಯವೋ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ. ಚೇಡಿನ ಸರ್ಪದ ಎಡೆಮೆಟ್ಟಿ ಸರಸವನಾಡಲು ಬಯಸುವೆಯ. ಚೇಡಿನ ಸರ್ಪದ ಎಡೆಮೆಟ್ಟಿ ಸರಸವನಾಡಲು ಬಯಸುವೆಯ. ನಿನ್ನ ವಿನಾಶಕ್ಕೆ ನಾಂದಿಯ ಆಡಿ, ನಿನ್ನ ವಿನಾಶಕ್ಕೆ ನಾಂದಿಯ ಆಡಿ ಆನಂದವನ ಒಂದುವೆನೋ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಹೇ ಕುರುಕ್ಷೇತ್ರದಿಂದ. ಕೌರವ ಕುರಿಯನ್ನು ಕೊಬ್ಬಿಸುವೆ, ಆ ಕುರಿಯನ್ನು ರಣದೊಳು ಬಲಿ ಕೊಡುವೆ. ಕೌರವ ಕುರಿಯನ್ನು ಕೊಬ್ಬಿಸುವೆ, ಆ ಕುರಿಯನ್ನು ರಣದೊಳು ಬಲಿ ಕೊಡುವೆ. ತರ್ಪಣ ನೀಡುವೆ ಸೋದರರೇ, ನೆಮ್ಮದಿ ಹೊಂದಿರಿ ಸ್ವರ್ಗದಲ್ಲಿ. ತರ್ಪಣ ನೀಡುವೆ ಸೋದರರೇ, ನೆಮ್ಮದಿ ಹೊಂದಿರಿ ಸ್ವರ್ಗದಲ್ಲಿ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ, ಈ ಕುರುಕ್ಷೇತ್ರದಿಂದ, ಈ ಕುರುಕ್ಷೇತ್ರದಿಂದ. ಕೌರವ ಕುರಿಯನ್ನು ಕೊಬ್ಬಿಸುವೆ, ಆ ಕುರಿಯನ್ನು ರಣದೊಳು ಬಲಿ ಕೊಡುವೆ. ಕೌರವ ಕುರಿಯನ್ನು ಕೊಬ್ಬಿಸುವೆ, ಆ ಕುರಿಯನ್ನು ರಣದೊಳು ಬಲಿ ಕೊಡುವೆ. ತರ್ಪಣ ನೀಡುವೆ ಸೋದರರೇ, ನೆಮ್ಮದಿ ಹೊಂದಿರಿ ಸ್ವರ್ಗದಲ್ಲಿ. ತರ್ಪಣ ನೀಡುವೆ ಸೋದರರೇ, ನೆಮ್ಮದಿ ಹೊಂದಿರಿ ಸ್ವರ್ಗದಲ್ಲಿ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ ಈ ಕುರುಕ್ಷೇತ್ರದಿಂದ, ಈ ಕುರುಕ್ಷೇತ್ರದಿಂದ, ಈ ಕುರುಕ್ಷೇತ್ರದಿಂದ.